ಕಾಂಗ್ರೆಸ್ ಕಾರ್ಯಕರ್ತನಿಂದ ಪಾಕ್ ಪರ ಘೋಷಣೆ ಸಂಬಂಧ ನಾಸೀರ್ ಹುಸೇನ್ ವಿರುದ್ಧ ಬಿಜೆಪಿ ದೂರನ್ನ ನೀಡಿದೆ. ವಿಧಾನಸೌಧ ಠಾಣೆಗೆ ಬಿಜೆಪಿ ದೂರನ್ನ ನೀಡಿದ್ದು, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ದೂರನ್ನ ಸಲ್ಲಿಕೆ ಮಾಡಲಾಗಿದೆ. ನಾಸೀರ್ ಹುಸೇನ್ ಆ ವ್ಯಕ್ತಿಯನ್ನ ಕರೆತಂದಿದ್ದಾರೆ, ಬೇಕು ಅಂತಲೇ ಪಾಕ್ ಪರ ಘೋಷಣೆಯನ್ನ ಕೂಗಿಸಿದ್ದಾರೆ ಅಂತ ಹೇಳಿ ನಾಸೀರ್ ಹುಸೇನ್ ವಿರುದ್ಧ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೊತೆಗೆ ಇಂದು ರಾಜ್ಯಪಾಲರಿಗೆ ಬಿಜೆಪಿ ದೂರನ್ನ ಸಲ್ಲಿಕೆ ಮಾಡಲಿದೆ. ಕಾಂಗ್ರೆಸ್ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ಅತ್ಯಂತ ಖಂಡನೀಯ. ಪಾಕ್ ಹುಟ್ಟಿದ್ದೇ ದ್ವೇಷದಿಂದ ಎಂದ್ರು. ಜೊತೆಗೆ ಬೆಳಗಾವಿಯಲ್ಲಿ ಗೆಲುವಿನ ಸಂಭ್ರಮದಲ್ಲಿ ಪಾಕ್ ಪರ ಜೈಘೋಷ ಮೊಳಗಿತ್ತು. ಈಗ ವಿಧಾನಸೌಧಕ್ಕೆ ಬಂದಿದೆ. ಬಿಟ್ರೆ ಸಂಸತ್ಗೂ ಮುಟ್ಟುತ್ತೆ. ಕಾಂಗ್ರೆಸ್ ಅನ್ನ ಬೆಂಬಲಿಸೋರು ಇಂಥವರೇ ಇರಬೇಕು ಎಂದು ಕಿಡಿಕಾರಿದ್ರು. ರಾಜ್ಯಸಭೆ ಚುನಾವಣೆ ಫಲಿತಾಂಶ ಘೋಷಣೆ ನಂತರ ಕಾಂಗ್ರೆಸ್ನ 3 ಜನ ರಾಜ್ಯಸಭಾ ಸದಸ್ಯರು ಚುನಾವಣೆಯಲ್ಲಿ ಗೆದ್ದ ನಂತರ ವಿಧಾನಸೌಧದ ಒಳಗೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿರ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಪಾಕಿಸ್ತಾನ ಹುಟ್ಟಿದ್ದೇ ಭಾರತವನ್ನು ತುಂಡರಿಸಿ, ಹುಟ್ಟಬೇಕಾದ್ರೆ ದ್ವೇಷ ಹುಟ್ಕೊಂಡೇ ಹುಟ್ಟು. ಭಾರತದ ಜೊತೆಗಿನ ದ್ವೇಷವನ್ನು ಹುಟ್ಟು ಹಿಂದೂಗಳ ಮಾರಣ ಹೋಮದಿಂದಲೇ ಪ್ರಾರಂಭ ಆಯಿತು. ಕೋಟ್ಯಾಂತರ ಜನ ನಿರ್ವಸಿತರಾದರೂ, ಲಕ್ಷಾಂತರ ಜನ ತಮ್ಮ ಪ್ರಾಣ, ಆಸ್ತಿ, ಮಾನ ಎಲ್ಲವನ್ನೂ ಕಳ್ಕೊಳ್ಬೇಕಾಯ್ತು. ಮಾತ್ರ ಅಲ್ಲ, ಭಯೋತ್ಪಾದಕರನ್ನ ಕಳಿಸಿ ಅಮಾಯಕರನ್ನ ಕೊಲ್ಲುವ ಕೆಲಸನೂ ಕೂಡ ಮಾಡಿದೆ. ನಮ್ಮ ಸೈನಿಕರನ್ನ ಮೋಸದಿಂದ ಅಪಹರಿಸಿಕೊಂಡಿದೆ ಅಂತ ಪಾಕಿಸ್ತಾನದ ವಿಧಾನಸಭೆಯಲ್ಲಿ ಪಾಕ್ ಪರ ಘೋಷಣೆ ಸಂಬಂಧ ಕೋಲಾರದಲ್ಲಿ ಶ್ರೀರಾಮ ಸೇನೆ ಪ್ರತಿಭಟನೆಯನ್ನ ನಡೆಸಿದೆ. ನಗರದ ಹೊಸ ಬಸ್ ನಿಲ್ದಾಣ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಹಾಗೂ ನಾಸೀರ್ ಹುಸೇನ್ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಜೊತೆಗೆ ನಾಸೀರ್ ಹುಸೇನ್ ಭಾವಚಿತ್ರಕ್ಕೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯಸಭೆ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ನಿರೀಕ್ಷೆಯಂತೆ ಕಾಂಗ್ರೆಸ್ 3, ಬಿಜೆಪಿ 1 ಸ್ಥಾನವನ್ನ ಗೆದ್ದುಕೊಂಡಿದೆ. ಕಾಂಗ್ರೆಸ್ನ ಪರ ನಾಸೀರ್ ಹುಸೇನ್, ಅಜಯ್ ಮಾಕೆನ್, ಜಿಸಿ ಚಂದ್ರಶೇಖರ್ ಗೆಲುವನ್ನ ಸಾಧಿಸಿದ್ರೆ, ಬಿಜೆಪಿಯ ನಾರಾಯಣ್ ಬಾಂಡ್ಗೆಗೆ ಗೆಲುವು ಸಾಧಿಸಿದ್ದಾರೆ. ಕಾಂಗ್ರೆಸ್ನ ಅಜಯ್ ಮಾಕೆನ್ಗೆ 47 ಮತ ಗಳಿಸಿದ್ರೆ, ಸೈಯದ್ ನಾಸೀರ್ ಹುಸೇನ್ಗೆ 47 ಮತ, ಜಿಸಿ ಚಂದ್ರಶೇಖರ್ಗೆ 45 ಮತಗಳು ಬಿದ್ದಿವೆ. ಅದೇ ರೀತಿ ಬಿಜೆಪಿಯ ನಾರಾಯಣ್ ಬಾಂಡ್ಗೆಗೆ 47 ಮತ ಪಡೆದು ಗೆಲುವಿನ ನಗೆ ಬೀರಿದ್ದಾರೆ. ರಾಜ್ಯಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣ ಬಾಂಡೆಗೆ ಗೆಲುವು ಸಿಕ್ಕಿರುವಂತದ್ದು. ಮೇಲ್ಮನೆ ಫಲಿತಾಂಶ ಪ್ರಕಟ ಬೆನ್ನಲ್ಲೇ ಪ್ರತಿಕ್ರಿಯೆಯನ್ನ ನೀಡಿದಂತಹ ಅವರು, ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ರಾಜ್ಯಸಭಾ ಮಾಡೋದು ಬಿಜೆಪಿಯಲ್ಲಿ ಮಾತ್ರ. ಇದು ಕಾರ್ಯಕರ್ತರಿಗೆ ಉತ್ಸಾಹ ತಂದಿದೆ ಎಂದರು.